ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 304. ಮೊನ್ನೆ ಕರ್ನಾಟಕದ ವಿಧಾನಸಭೆಯ ಜಂಟಿ ಅಧಿವೇಶನವನ್ನು ಮಾನ್ಯ ರಾಜ್ಯಪಾಲರು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದರು. ಒಂದು 2-3 ಸಾಲುಗಳನ್ನು ಓದಿಬಿಟ್ಟು ಸಭಾತ್ಯಾಗವನ್ನು ಮಾಡಿದರು. ಇದು ಸಂವಿಧಾನ ವಿರೋಧಿ ಕ್ರಮ ಆಗ್ತದೆ. ಕಾರಣ, ಮಂತ್ರಿಮಂಡಲ ಅನುಮೋದನೆ ಮಾಡಿರ್ತಕ್ಕಂಥ ಭಾಷಣವನ್ನು ಓದ್ತಕ್ಕಂಥ ಕೆಲಸ ಮಾತ್ರ ರಾಜ್ಯಪಾಲರದು. ಅದು 176ನೇ ಆರ್ಟಿಕಲ್ನಲ್ಲಿ ಭಾಳ ಸ್ಪಷ್ಟವಾಗಿದೆ. ಒಂದು ಕಾಮ ಮತ್ತು ಪೊಲೀಸ್ ಸ್ಟಾಪು ಕೂಡ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ಹಾಗಿರಬೇಕಾದ್ರೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಇವರು ಮಂತ್ರಿಮಂಡಲದ ತೀರ್ಮಾನವನ್ನು ಒಪ್ಪದೆ ಅಗೌರವವನ್ನು ತೋರಿಸಿದ್ದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತಕ್ಕಂಥ ಒಂದು ವಿಚಾರ. ನಂತರ ರಾಷ್ಟ್ರಗೀತೆ ಪಠಿಸುವ ಮುನ್ನವೇ ಅವರು ಸಭಾತ್ಯಾಗ ಮಾಡಿದ್ದು ಇನ್ನೂ ಕೂಡ ಖಂಡನೀಯ. ಇವರು ರಾಷ್ಟ್ರಗೀತೆಗೆ ಸಂವಿಧಾನಕ್ಕೆ ಗೌರವ ಕೊಡದೇ ಇದ್ದರೆ ಇವರು ಅವರು ಆ ಹುದ್ದೆಯನ್ನು ಅಲಂಕಾರ ಮಾಡಲಿಕ್ಕೆ ಅನರ್ಹರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇದೇನ ದೇಶಭಕ್ತಿ? ಇವರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಆದರೆ ಅಲ್ಟಿಮೇಟ್ಲಿ ಇವರ ಕೆಲಸವನ್ನು ಇವರು ಸರಿಯಾಗಿ ಮಾಡಬೇಕು, ಸಂವಿಧಾನಬದ್ಧವಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ. ಆ ದೃಷ್ಟಿಯಲ್ಲಿ ಇದು ಭಾಳ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಇದು ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥ, ಮಂತ್ರಿಮಂಡಲದ ತೀರ್ಮಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥ, ಅಸೆಂಬ್ಲಿ ಅಥವಾ ವಿಧಾನಸಭೆಯ ತೀರ್ಮಾನಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಯಾವುದೇ ಅಧಿಕಾರ, ವಿಶೇಷ ಅಧಿಕಾರ ರಾಜ್ಯಪಾಲರಿಗೆ ಇರೋಲ್ಲ ಅಂತಕ್ಕಂಥ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾ, ಈ ವಿಚಾರದಲ್ಲಿ ಜನರು, ಪ್ರಜೆಗಳು ಜಾಗೃತರಾಗಬೇಕು. ಯಾರೋ ಒಂದು ಮೇಲಿನ ಆದೇಶಕ್ಕೆ ಬೆಲೆ ಕೊಟ್ಟು ಸಂವಿಧಾನವನ್ನು, ಅದರ ಕಲಂಗಳನ್ನು, ಅನುಚ್ಛೇದನೆಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ, ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯಪಾಲರಾದವರು ಮಾಡಲೇಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯಿಂದ ಬರ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ.